ಇಲ್ಲ ಎಮರ್ಜೆನ್ಸಿ ಬಂದಿದ್ ಯಾತಕ್ಕಾಗಿ ಎಮರ್ಜೆನ್ಸಿ ಆಚೆಗೆ ತಳ್ಳಿದಂತ ಪ್ರಜಾಪ್ರಭುತ್ವ ನೀವು ಮಾಡ್ತಾ ಇದ್ದೀರಾ. ಅವತ್ತಿನ ಕಾಲಕ್ಕೂ ಕಾಂಗ್ರೆಸ್ ತಂತ್ರವನ್ನು ನೀವು ಮಾಡಿದ್ರಿ. ಸಂವಿಧಾನದಲ್ಲಿ ಅವಕಾಶ ಇತ್ತು. ಎಮರ್ಜೆನ್ಸಿ ದೇಶಕ್ಕೆ ಬಂದಾಗ ದೇಶಕ್ಕೆ ಇವತ್ತು ಮೋದಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇನ್ಯಾವುದು ಎಮರ್ಜೆನ್ಸಿ ಅಲ್ಲದೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಮಾಡಿ ಸರಿನಾ ತಪ್ಪ ಉತ್ತರ ಕೊಡಲ್ಲ. ಈಗ ಅಟ್ ಪ್ರೆಸೆಂಟ್ ಈಗ ಮೀಸಲಾತಿ ಮಸೂದೆ ಬಗ್ಗೆ ಮಾತನಾಡ್ತಾನ ಸರ್. ಎಸ್ ಪ್ರದೀಪ್ ಸರ್ ಹೇಳಿ. ಈಗ ಹೂಗಾರ್ ಸರ್ ನನ್ನ ಪ್ರಶ್ನೆ ಸರ್, ಹೂಗಾರ್ ಸರ್ ನಾನು ಕೇಳ್ತಿರ್ತಕ್ಕಂಥದ್ದು, ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾವ ಮಾನದಂಡ ಆಧಾರದ ಮೇಲೆ ಈ ಕ್ಷೇತ್ರ ವಿಂಗಡಣೆ ಮಾಡಿತ್ತು, ಈಗ ಬಿಜೆಪಿ ಯಾವ ತಪ್ಪು ಮಾಡ್ತಿದೆ ಹೇಳ್ಬಿಡಿ ಸರ್. ಎಲ್ರಿಗೂ ಗೊತ್ತಾಗ್ಲಿ. ಅವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಗಿರ್ಲಿಲ್ಲ. ಅವ್ರು ಮಾಡೋ ಪ್ರಯತ್ನ ಮಾಡಿದ್ರು, ಅದು ಆಗಿರ್ಲಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಆಗಿಲ್ವಾ ಸರ್? 52ರಲ್ಲಾಯ್ತು, 63ರಲ್ಲಾಯ್ತು, 73ರಲ್ಲಾಯ್ತು. ಅದು ಹೇಳ್ತಾ ಇಲ್ಲ ನಾನು. ಅದು ಹೇಳ್ತಾ ಅವಾಗ ಏನ್ ಮಾಡಿದ್ರು? ಯಾವ ಮಾನದಂಡ ಮೇಡಮ್, ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ರು ಅವತ್ತು ಕಾಂಗ್ರೆಸ್ ಸರ್ಕಾರ? ವಿವರಣೆಯನ್ನ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ರು ಹೇಳಿ ಸರ್. 61 ವರ್ಷಕ್ಕೆ ಈಗ ಬಿಜೆಪಿ ನೇತೃತ್ವದ ಸರ್ಕಾರ ಯಾವ ಮಾನದಂಡ ಇಟ್ಕೊಂಡು ಮಾಡ್ತಾ ಇದೆ ಹೇಳಿ. ಪ್ರದೀಪ್ ಅವರೇ, ಅವಾಗಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿನೇ ಆಗಿತ್ತು, ಈಗಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿನೇ ಆಗ್ತಾ ಇದೆ. ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನು ಅಂತಂದ್ರೆ, ಕೇವಲ ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಿದ್ರೆ ಯಾರು ಜನಸಂಖ್ಯಾ ನಿಯಂತ್ರಣವನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದಂತ ಜನಸಂಖ್ಯೆ ಆಧಾರದ ಮೇಲೆ ಅವತ್ತು ಆಗಿದೆ, ಇವತ್ತು ಆಗ್ತಾ ಇದೆ. ಈಗ ನೀವು ಯಾವ ಆಧಾರದ ಮೇಲೆ ಹೇಳಿ, ನೀವು ಯಾವ ಆಧಾರದ ಮೇಲೆ ಇಂಡಿಯಾ ಸರ್ಕಾರ ಯಾವ ವರ್ಗಗಳನ್ನ ಕಂಡರೆ ಈಗ 2000 ವರ್ಗಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅವಾಗ ಫ್ಲಕ್ಚುಯೇಷನ್ ಇರಲಿಲ್ಲ, ಇವಾಗ ಮಾತ್ರ ಫ್ಲಕ್ಚುಯೇಷನ್ ಇದೆ ನೋಡಿ. ಇನ್ನೊಂದು ಬಹಳ ಕ್ಲಿಯರ್ ಮಾಡಿದ್ದಾರೆ. ಯಾವ ಜನಸಂಖ್ಯೆ ವಿಷಯವೇ ತಗೊಂತಾ ಇಲ್ಲ ಇಲ್ಲಿ. ಉತ್ತರ ಭಾರತದಲ್ಲಿ ಅವ್ರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಜಾಸ್ತಿ ಆಗಲ್ಲ. ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರೆ ಆಗಲ್ಲ. ಎಷ್ಟು ಸೀಟ್ ಇತ್ತಲ್ಲ ಜನ ಗೌರವ ಇದೆ. ವಿಚಾರ ಮಾತಾಡಿ. ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಯಾವುದೇ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಡಿಫರೆನ್ಸ್ ಇಲ್ಲ ಅಂತೇಳಿ ಅಮಿತ್ ಶಾ ಅವರು ಹೇಳಿದ್ರೆ ನಾನು ಆಗ್ಲಿಂದ ಬಡ್ಕೊಂತ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಸಾಮಾನ್ಯ ಜನ ಇದ್ರಿಗೆ ಅರ್ಥ ಆಗುತ್ತೆ. ಅದು ಉತ್ತರ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ ಅಂತೇಳಿ ಅವರಿಗೆ ಸೀಟ್ಗಳು ಜಾಸ್ತಿ ಆಗಲ್ಲ. ದಕ್ಷಿಣ ಭಾರತದಲ್ಲಿ ಕಂಟ್ರೋಲ್ ಮಾಡಿದಿಂದ ಸೀಟ್ಗಳು ಜಾಸ್ತಿ ಆಗಲ್ಲ. ಎಲ್ಲಿ ತುಂಬಾ ಪಾಪ್ಯುಲೇಷನ್ ಇವನ್ ಜಮ್ಮು ಕಾಶ್ಮೀರ ಕಡಿಮೆ ಇದೆ ಅಲ್ಲೂ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಏನು 1971 ಇವರ ಕಾಂಗ್ರೆಸ್ ಸರ್ಕಾರ ಯಾವ ಸೀಟ್ಗಳು ಮಾಡಿತ್ತಲ್ಲ ಆ ಸೀಟ್ಗಳಿಗೆ 50% ಜಾಸ್ತಿ ಮಾಡ್ತಾ ಇರೋದು. ಒಂದು ಕ್ಷೇತ್ರವು ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಮತ್ತೆ 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 ಕ್ಲಿಯರ್ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ 33% ಏನು ಮಹಿಳೆಯರಿಗೆ ರಿಸರ್ವೇಶನ್ ಸಿಗ್ತಾ ಇದೆ, ಅದರಲ್ಲಿ ಈಗ ಏನು 543 ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ಈವನ್ ಎಲ್ಲ ಗಂಡಸಿಗೆ ಕೊಟ್ವಿ ಅಂತ ಇಟ್ಕೊಳ್ಳಿ, ಅವ್ರಿಗೂ ಕೂಡ 12% ಜಾಸ್ತಿ ಆಗ್ತಾ ಇದೆ. ಏನು 50% ಜಾಸ್ತಿ ಮಾಡ್ತಾರಲ್ಲ ಅದರಲ್ಲಿ 850ರಲ್ಲಿ ಕೇವಲ 33% ಮಾತ್ರ ಹೆಣ್ಮಕ್ಳಿಗೆ ಹೋಗೋದು. ಇಲ್ಲಿ ಜನರಲ್ ಸೀಟ್ಗಳಲ್ಲೂ ಕೂಡ 12% ಎಕ್ಸ್ಟ್ರಾ ಆಗುತ್ತೆ. ಹಾಗಾಗಿ ಇರ್ತಕ್ಕಂಥವ್ರಿಗೂ ಅನ್ಯಾಯ ಆಗಲ್ಲ, ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಇದ್ರಲ್ಲಿ ಯಾಕೆ ವಿರೋಧ ಮಾಡ್ತಾರೆ? ನಾನು ಹೇಳೋದು ಕಾಂಗ್ರೆಸ್ ಯಾವತ್ತೂ ಮಹಿಳೆಯರ ವಿರೋಧನೆ. ನಾನು ಹೇಳಿದ್ನಲ್ಲ, ಶಾಬಾನು ಪ್ರಕರಣದಲ್ಲೇ ಗೊತ್ತಾಯ್ತು ವಿರೋಧ ಮಾಡಿದ್ರು. ಇವಾಗ 33% ವಿರೋಧ ಮಾಡಿದ್ರು. ಮುಸ್ಲಿಂ ಹೆಣ್ಮಕ್ಳಿಗೆ UCC ವಿರೋಧಕ್ಕೆ ವಿರೋಧ ಮಾಡಿದ್ರು. ಇಡೀ ಜೀವನದಲ್ಲಿ ಕಾಂಗ್ರೆಸ್ ಹೆಣ್ಮಕ್ಳ ವಿರೋಧ ಮಾಡ್ಕೊಂಡ್ ಬಂದಿರೋದು ಅದೇ ಕಾರಣಕ್ಕೋಸ್ಕರನೇ. ಇವತ್ತು ಕೂಡ ಈ 33% ವಿರೋಧ ಮಾಡ್ತಿರೋದು ಅದೊಂದೇ ಕಾರಣಕ್ಕೋಸ್ಕರ. ಸರ್ ಒಂದೇ ಒಂದು ಪ್ರಶ್ನೆ, ಈಗ ಆಲ್ರೆಡಿ ಇತ್ತಲ್ಲ, ಈಗ ಲೋಕಸಭಾ ಸದಸ್ಯರ ಸಂಖ್ಯೆ 547 ಇತ್ತಲ್ಲ, ಇದ್ರಲ್ಲಿ ಅನ್ಯಾಯ ಆಗಿಲ್ವಾ ಹೇಳಿ
ಸರ್ ಟೈಮ್ 547 ಕಡಿಮೆ ಇದೆ. ಆದಷ್ಟು ಬೇಗ ಸಂಖ್ಯೆ. ಇದರಲ್ಲಿ ಉತ್ತರಕ್ಕೆ ದಕ್ಷಿಣಕ್ಕೆ ಅನ್ಯಾಯ ಆಗಿಲ್ವಾ? ದಕ್ಷಿಣಕ್ಕೆ ಅನ್ಯಾಯ ಆಗಿಲ್ವಾ? ಹೇಳ್ಬಿಡಿ. Okay. ಯಾರನ್ನ ಬಿಟ್ರು? ರೀ, ಮಾಯಾವತಿ ಅವ್ರ ವಿರುದ್ಧ ನೀವೇ ರೀ ಸೋನಿಯಾ ಹೋಗೋದು. ಗಾಂಧಿ ಅವ್ರು ಬಿಟ್ರಾ? ಮಾಯಾವತಿ ಇಂದಿರಾ ಗಾಂಧಿ ಅವ್ರು ಕೊಲೆ ಬಿಟ್ರಾ? ಮಾಡೋ ಮೂರು ಬಗ್ಗೆ ಯುದ್ಧ ಮಾಡಿ ನಿಮ್ಮ ದೇಶವನ್ನ ಬಗ್ಗೆ ರಕ್ಷಣೆ ಮಾತಾಡೋದು. ಮಾಡಿದ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಒಂದು ಚೂರು ಮಾಯಾವತಿ ಸರ್. ಅವ್ರನ್ನ ಗೌರವ ನಾವು ಇಲ್ಲ. quick ಆಗಿ. ಸಮಾಜವಾದಿ ಪಾರ್ಟಿ, ದೇಶವನ್ನ ನಿಮ್ಮ ಪಕ್ಷ. ಅತ್ಯಂತ ನಿಮ್ಮ ಪಕ್ಷ, ಪ್ರಬಲವಾಗಿ ನಿಮ್ಮ ಪಕ್ಷ. ಆಳ್ವಿಕೆ ಮಾಡಿ ಸುರಕ್ಷಿತವಾಗಿಟ್ಟಂತವ್ರು, ಅವ್ರ ಬಗ್ಗೆ ಕನಿಷ್ಠ ಗೌರವ ಬೇಕು ಭಾರತ ಅಂತ ಹೇಳಿದ್ರೆ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು. ನೋಡೋಣ ಈಗ ಮತದಾನದ ಪ್ರಕ್ರಿಯೆ ಆರಂಭ ಆದ ನಂತರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗೆ ಸಾಕ್ಷಿಯಾಗ್ಬೋದು ಅಂತೇಳಿ ನಂತರದ ದಿನಗಳನ್ನು ನಾವು ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.